ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಏನೆಲ್ಲ ಕೆಲಸಗಳನ್ನು ನಾವು ಮಾಡಿದ್ವಿ. ಹಾಗೆ ನಾನು ಮೀಶೋಯಿಂದ ಒಂದಷ್ಟು ಸೀಡ್ಸ್ನ ತರಿಸಿದ್ದೆ. ಅವುಗಳನ್ನ ನಾನು ರಿಪಾರ್ಟ್ ಮಾಡಿದ್ದೇನೆ. ಅವುಗಳನ್ನೆಲ್ಲ ಹೇಗೆ ರಿಪಾರ್ಟ್ ಮಾಡಿದೆ, ಅಷ್ಟು ಗಿಡಗಳನ್ನು, ಅಷ್ಟು ಪ್ಲ್ಯಾಂಟ್ಸ್ನ ಅಂತೇಳಿ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂಥವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನನ್ನ ಬಾಲ್ಕನಿಯ ಗಿಡಗಳ ವಿಡಿಯೋ ಇದು. ಹಾಗೆ ನಾನು ಮೀಶೋಯಿಂದ 16 ಫ್ಲವರ್ ಸೀಡ್ಸ್ ಕಾಂಬೋ ಪ್ಯಾಕನ್ನು ತರಿಸಿದ್ದೇನೆ ಫ್ರೆಂಡ್ಸ್. ನೋಡ್ಬೋದು, ಇಷ್ಟೆಲ್ಲ ಗಿಡಗಳು ಈ ಪ್ಯಾಕಲ್ಲಿ ನಮಗೆ ಸಿಗ್ತವೆ. ನನಗೆ ಇಲ್ಲಿ ಒಂದು ಸೀಡ್ಸ್ ಮಿಸ್ ಆಗಿದೆ. ಇನ್ನು 15 ಸೀಡ್ಸ್ ಇಲ್ಲಿ ಇದೆ ನನಗೆ. ಇದನ್ನು ನಾನೀಗ ನೆಲಕ್ಕೆ ಈ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಈ ಹಿಂದೆನೂ ಒಂದು ಸರಿ ತರಿಸಿದ್ದೆ, ಅದು ತುಂಬ ಚೆನ್ನಾಗಿ ಜರ್ಮಿನೇಟ್ ಕೂಡ ಆಗಿತ್ತು. ಅದಕ್ಕೆ ನಾನು ಇದನ್ನು 2ನೇ ಬಾರಿ ತರಿಸ್ಕೊಂಡಿದ್ದೀನಿ. ಆದರೆ ಮೊದಲೆಲ್ಲ ನಾನು ಇದನ್ನು ತರಿಸ್ಕೊಂಡು ಪಾಟ್ಗಳಲ್ಲಿ ಇದನ್ನು ಒಟ್ಟಾಕಿದ್ದೆ. ಈ ಸಾರಿ ನಾನು ಇದನ್ನು ಡೈರೆಕ್ಟಾಗಿ ನೆಲಕ್ಕೆ ನಾನು ಒಟ್ಟಾಕ್ತಾಯಿದ್ದೀನಿ. ಬನ್ನಿ ನೋಡೋಣ. ನಾನು ಒಟ್ಟಾಕಬೇಕು ಅನ್ನೋ ಕಡೆ ಇಷ್ಟು ಜಾಗ ಇದೆ. ಇದರಲ್ಲಿ ನಾನು ಕ್ಲೀನ್ ಮಾಡಿ ಅಷ್ಟು ಬೀಜವನ್ನು ಇಲ್ಲಿ ಒಟ್ಟಾಕ್ತೇನೆ. ಇರೋವಂಥದ್ದನ್ನೆಲ್ಲ ತೆಗೆದು ಒಟ್ಟಾಕೋಣ ಅಂದ್ಕೊಂಡಿದ್ದೇನೆ. ಏನೋ ಒಂದು CB ಗಿಡ ಸಿಕ್ತು ಅಂತೇಳಿ ತಂದು ಹಾಕಿದ್ದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಫಂಗಸ್ ಆಗಬಾರ್ದು ಅಂಥೇಳಿ ಜಾಗವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೇನೆ. ಈ ಜಾಗದಲ್ಲಿ ಇರುವಂತಹ ಎಲ್ಲ ಕಡ್ಡಿ ಕಸಗಳನ್ನೆಲ್ಲ ಕ್ಲೀನ್ ಮಾಡಿದ್ದೇನೆ. ಯಾಕೆಂದರೆ ಇದು ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಬಾರ್ದು ಬೀಜಗಳಿಗೆ. ಹಾಗಾಗಿ ಎಲ್ಲ ಕಳೆಯನ್ನು ತೆಗೆದು ನೀಟಾಗಿ ಈ ಜಾಗವನ್ನು ಒಂದು ಸಮ ಹಿಂಗೆ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ. ಯಾಕೆಂದರೆ ಬೀಜಗಳು ಅವು ಚಿಕ್ಕದಾಗಿರ್ತವೆ. ಹಾಗಾಗಿ ಅವು ಮಣ್ಣಿನ ಒಳಗೆ ತೀರ ಹೊರಟೋಗಬಾರ್ದು ಅಂಥೇಳಿ ಮಣ್ಣನ್ನು ತಳಭಾಗವನ್ನು ಈಗ ಸರಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಜಾಗವನ್ನು ನಾನೀಗ ಲೈನ್ ಮಾಡಿ ಬಿಟ್ಕೊಂಡಿದ್ದೇನೆ. ಈ ಲೈನ್ಗೆ ನಾನು ಇವಾಗ ಒಟ್ಟಾಕ್ತೇನೆ. ನೀಟಾಗಿ ಹೀಗೆ ಲೈನ್ ಮಾಡ್ಕೊಂಡಿದ್ದೇನೆ ಈ ಜಾಗವನ್ನು. ಈ ಬೀಜಗಳನ್ನು ನಾನು ಒಟ್ಟಾಕುವಾಗ ನನಗೆ ನೇಮ್ ಎಲ್ಲ ಗೊತ್ತಾಗಲಿ ಅಂತೇಳಿ ಈ ಕವರ್ ಮೇಲೆ 1 by 1 ಏನು ಗಿಡಗಳ ಹೆಸರನ್ನು ಕೊಟ್ಟಿದ್ದಾರೆ ಅದರಂತೆ ನಾನು ಮೊದಲಿನ ಪಾತೆಯಿಂದ ಕೊನೆಯ ಪಾತೆವರೆಗೂ ಆ ಗಿಡಗಳನ್ನು ನಾನು ಲೆಕ್ಕ ಹಾಕಿ ಇವಾಗ ಹಾಕ್ತೇನೆ. ನಾನು ಎಲ್ಲವನ್ನು ಆಯಾ ಪಾತೆಯಲ್ಲಿ ಹೀಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ನಮಗೆ ಗಿಡಗಳ ಹೆಸರು ಮತ್ತು ಗಿಡಗಳು ನೋಡಿದಾಗ ನಮಗೆ ಗೊತ್ತಾಗೋದಿಲ್ಲ. ಹೀಗೆ ಮಾಡಿದ್ರೆ ನಮಗೆ ಆರಾಮಾಗಿ ಗಿಡವನ್ನು ನಾವು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ನಾನೀಗೆ ಮಾಡ್ಕೊಂಡಿದ್ದೀನಿ. ಬೀಜಗಳು ಯಾವುದೇ ಪ್ಯಾಕ್ನಲ್ಲೂ ಹೆಚ್ಚಾಗಿ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಇರುತ್ತೆ. ಹಾಗಾಗಿ ನಾನು ಕೊಟ್ಟಿರುವಂತಹ ಸ್ಥಳ ಸಾಕು. ನಾನು ಅದಕ್ಕೆ ಹಳೆಯ ಬೂದಿಯನ್ನು ತಗೊಂಡಿದ್ದೀನಿ. ಯಾವಾಗಲೂ ಬೀಜಗಳು ಜರ್ಮಿನೇಷನ್ ಆಗಬೇಕಂದ್ರೆ ಬೂದಿಯನ್ನು ಬಳಸಿದ್ರೆ ಆಗುತ್ತೆ ಅನ್ನೋದು ನಮ್ಮ ಹಿಂದಿನವರಿಂದನೂ ನಾವು ತಿಳ್ಕೊಂಡಿರೋವಂಥದ್ದು. ಹಾಗಾಗಿ ನಾನು ಇದನ್ನೆಲ್ಲ ಬೂದಿಯಲ್ಲಿ ಮಿಕ್ಸ್ ಮಾಡಿ ನಾನು ಈ ಗಿಡವನ್ನು ಈ ಪಾತೆಗೆ ಒಟ್ಟಾಕ್ತೇನೆ. ಒಂದಕ್ಕೊಂದು ಗಿಡ ಬೆಳೆಯೋದಕ್ಕೆ ನಾವು ಜಾಗವನ್ನು ಕೂಡ ಕೊಡಬೇಕಾಗುತ್ತೆ. ತುಂಬ ಇದೆ ಅಂತ ಹೇಳಿ ಒಂದೇ ಕಡೆ ಹಾಕ್ಬಿಡಬೇಡಿ. ತುಂಬ ಇಲ್ಲ ಅಂಥೇಳಿ ಒಂದೇ ಕಡೆ ಹಾಕುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಡಿ. ಈಗ ಹಾಕಿ ಇನ್ನೊಂದು ಸೈಡ್ದು ಮಣ್ಣನ್ನು ತೆಗೆದು ಇದರ ಮೇಲೆ ಕ್ಲೋಸ್ ಮಾಡಿ, ಅಥವಾ ಈ ರೀತಿ ಹೊಸ ಮಣ್ಣನ್ನು ಇದರ ಮೇಲೆ ಹೀಗೆ ಸ್ಪ್ರೇ ಮಾಡಿ ಮುಚ್ಚಿ, ಹೊಸ ಮಣ್ಣನ್ನು ನಾನು ಇದರ ಮೇಲೆ ಮುಚ್ತಾ ಇದ್ದೀನಿ. ತುಂಬ ಆಳಕ್ಕೆಲ್ಲ ಹಾಕಬೇಡಿ. ಆಳಕ್ಕೆ ಹಾಕಿದ್ರೆ ಜರ್ಮಿನೇಷನ್ ಆಗೋದೇ ಲೇಟ್ ಆಗುತ್ತೆ ಮತ್ತು ಬೀಜಗಳು ಒಮ್ಮೊಮ್ಮೆ ಬರೋದೇ ಇಲ್ಲ.
ಹೀಗೆ ಪಾತೆಯನ್ನು ಮಾಡಿ ಎಲ್ಲ ಬೀಜಗಳನ್ನು ನಾನು ಬೂದಿಯ ಜೊತೆ ಮಿಕ್ಸ್ ಮಾಡಿ ನಾನು ಹೀಗೆ ಹಾಕಿದ್ದೀನಿ. ಇದನ್ನು ಇವಾಗ ಸಣ್ಣದಾಗಿ ಈ ರೀತಿ ಮೇಲ್ಗಡೆ ಹೆಚ್ಚು ಕೋಟಿಂಗ್ ಕೊಡಬಾರ್ದು ಮಣ್ಣನ್ನು, ಯಾಕೆಂದರೆ ಬೀಜಗಳು ಮೊಳಕೆ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಪಕ್ಕದಲ್ಲಿರುವಂಥ ಮಣ್ಣನ್ನು ನಾನೀಗ ಜಾರಿಸ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಹಿಂಗೆ ಜಾರಿಸಿದ್ರೆ ಸಾಕು. ತುಂಬ ಭದ್ರವಾಗಿ ಏನು ಮಣ್ಣನ್ನು ಟಚ್ ಮಾಡಬಾರ್ದು. ತುಂಬ ಗಟ್ಟಿಯಾಗೆಲ್ಲ ಮಣ್ಣನ್ನು ಹಾಕಿದ್ರೆ ಗಿಡಗಳು ಜರ್ಮಿನೇಷನ್ ಆಗಲ್ಲ, ಮೊಳಕೆನೇ ಬರಲ್ಲ, ಹಾಗಾಗ್ಬಿಡ್ತವೆ. ಹಾಗಾಗಿ ತುಂಬ ಮೇಲ್ಮೇಲೆ ಮಣ್ಣನ್ನು ಹೀಗೆ ಒಂದು ಲೇಯರಷ್ಟು ಮಣ್ಣನ್ನು ಹಾಕಿ ಸಾಕು. ಎಲ್ಲ ಗಿಡಗಳನ್ನು ಒಟ್ಟಾಕಿದ ನಂತರ ಪಾತೆಗೆ ನಾನು ಈ ಥರ ನೀರನ್ನು ಚಿಮುಕಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ನೀರು ಹೆಚ್ಚಾಗದಂತೆ ಮೇಲ್ಪದರ ಮಾತ್ರ ಒಂದು ಅರ್ಧ ಇಂಚು ನೀರಾಗುವಂತೆ ಮಾತ್ರ ನಾನು ನೀರನ್ನು ಚಿಮುಕಿಸಿದ್ದೇನೆ. ಇಷ್ಟು ಕೆಲಸವನ್ನು ಮಾಡಿ ಆನ್ಲೈನ್ ಬೀಜಗಳ ಒಟ್ಟಾಕುವ ಕೆಲಸವನ್ನು ಮುಗಿಸಿದ್ದೇನೆ. ಮಧ್ಯಾಹ್ನ 3 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಕಳೆ ಕೀಳೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕಳೆ ಅಂತೂ ತುಂಬ ಈ ರೀತಿ ಬರ್ತಾನೆ ಇದೆ. ಎಲ್ಲ ಪಾಟ್ಗಳನ್ನು ಕಳೆ ಎಲ್ಲ ತೆಗೆದು ಇಟ್ಟಿದ್ದೀವಿ. ಸ್ವಲ್ಪ ಕನಕಾಂಬರ ಗಿಡ ಎಲ್ಲ ಸಿಕ್ತು, ಸ್ವಲ್ಪ ತುಳಸಿ ಗಿಡ ಸಿಕ್ತು, ಸಪ್ರೇಟ್ ಹಾಕೋಣ ಅಂತ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ. ಹಾಗೆ ಕನಕಾಂಬರ ಗಿಡಗಳನ್ನು ಕ್ಲೀನ್ ಮಾಡ್ತಾ ಎಲ್ಲವನ್ನು ಕುಡಿ ಭಾಗವನ್ನು ಕಟ್ ಮಾಡಿದ್ದೇನೆ. ನಾನು ಮೊದಲೆಲ್ಲ ಕಟ್ ಮಾಡಿದ್ದೆಲ್ಲ ಈ ರೀತಿ ನೀಟಾಗಿ ಖುಷಿಯಾಗಿ ಹೊಸ ಬ್ರ್ಯಾಂಚಸ್ ಎಲ್ಲ ಬಂದಿದೆ. ಹಾಗಾಗಿ ಈಗ ಉಳಿದಿರೋಂತಹ ಗಿಡಗಳನ್ನು ಕೂಡ ಈ ರೀತಿ ತಲೆ ಭಾಗವನ್ನು ಕುಡಿ ಭಾಗವನ್ನು ಕಟ್ ಮಾಡಿದ್ದೀನಿ. ಹಾಗೆ ಇನ್ನೊಂದೆರಡು ಗುಲಾಬಿ ಗಿಡ ಇತ್ತು, ಅದನ್ನು ಕೂಡ ಎಲ್ಲ ಎಲೆಗಳನ್ನು ತೆಗೆದುಬಿಟ್ಟು ಅವನ್ನು ಕೂಡ ಕಟ್ ಮಾಡಿದ್ದೇನೆ. ಹೀಗೆ ಎಲ್ಲವನ್ನು ಕಟ್ ಮಾಡಿ ನೀಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೇರಳೆ ಗಿಡದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ದೊಡ್ಡ ಹುಳ ಇದೆ. ಆಮೇಲೆ ಅದರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಎಲ್ಲ. ಇದು ಇವಾಗ ಮಡ್ಚ್ಕೊಳ್ಳುತ್ತೆ, ಉದ್ದ ಆಗುತ್ತೆ ನೋಡಿ, ತನಗೆ ಬೇಕಾದದ್ದು ಆಗುತ್ತೆ. ಇದು ಎಲ್ಲ ಗಿಡವನ್ನು ಅಚ್ಚುಕಟ್ಟಾಗಿ ಭಯಾನಕವಾಗಿದೆ. ಈ ಥರ ಹುಳ ಇರುತ್ತೆ. ಅವಾಗವಾಗ ನಮ್ಮ ಗಿಡಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು. ಆಲ್ರೆಡಿ ನೋಡಿ ಈ ಥರ ಇಲ್ಲಿ ಕುಡಿ ಭಾಗವನ್ನೆಲ್ಲ ತಿನ್ಕೊಂಡಿದೆ. ಇದು ನೋಡಿದಾಗಲೇ ಗೊತ್ತಾಗುತ್ತೆ. ಇಲ್ಲ ಕೆಳಗಡೆ ಪಿಕ್ಕೆ ಹಾಕಿರ್ತವೆ, ಅದನ್ನು ನೋಡಿದಾಗಲೇ ನಮ್ಮ ಗಾರ್ಡನಲ್ಲಿ ಹುಳ ಇದೆ ಅಂತ ಗೊತ್ತಾಗುತ್ತೆ. ನಮಗೆ ಇದು ನೋಡಿದಾಗಲೇ ಗೊತ್ತಾಯಿತು ಹುಳ ಇದೆ ಅಂತ. ಹುಡುಕ್ತಿದ್ದೆ, ಆವಾಗ ನೋಡಿ ಆರಾಮಾಗಿ ಪ್ರತ್ಯಕ್ಷ ಆಯಿತು ಇಲ್ಲಿದ್ದೀನಿ ಅಂತೇಳಿ. ಹಾಗೆ ಕ್ಲೀನ್ ಮಾಡುವಂತಹ ಈ ಹಂತದಲ್ಲಿ, ಹಾಗೆ ಈ ಮಳೆಗಾಲದಲ್ಲಿ ನೋಡಿ ಈ ರೀತಿ ಗಿಡಗಳಲ್ಲಿ 1-2 ಹೂವು ಇರುತ್ತೆ. ಈ 1-2 ಹೂವುಗಳನ್ನ ಆಸೆ ಪಟ್ಕೊಂಡು ಇವುಗಳನ್ನೆಲ್ಲ ಬಿಟ್ಕೊಳ್ಬೇಡಿ. ಯಾಕೆಂದರೆ ಮಳೆ ಬರೋದ್ರಿಂದ ಇವೆಲ್ಲ ಚೆನ್ನಾಗಿ ಚಿಗುರ್ತವೆ. ಇವನ್ನೆಲ್ಲ ಕಟ್ ಮಾಡಿಬಿಡಿ. ಇಲ್ಲೇ ನಮಗೆ ಹೊಸ ಗಿಡಗಳು ಚಿಗುರಿ ನಮಗೆ ಒಳ್ಳೆ ಗ್ರೋತ್ ಆಗುತ್ತೆ. ಹಾಗಾಗಿ ಇವನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮಳೆಗಾಲದಲ್ಲಿ. ಆಗ ನಮಗೆ ಗಿಡ ತುಂಬ ಖುಷಿಯಾಗಿ ಬರುತ್ತೆ. ಯಾರು ಗೊತ್ತಾಗುತ್ತೆ ಇದು ಹುಳ ಅಂತೇಳಿ, ಗೊತ್ತಾಗಲ್ಲ. ಹಾಗಾಗಿ ನಾನು ಎಲ್ಲ ಕಡ್ಡಿಗಳನ್ನು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಹೂ ಬಿಟ್ಟು ಮುಗಿದು 1-2 ಕಡ್ಡಿ ಇದ್ದರೂ ಪರವಾಗಿಲ್ಲ, ಎಲ್ಲವನ್ನು ಕೆಲಸ ಮಾಡೋ ಸಮಯದಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲವನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿಯೂ ಈ ರೀತಿ 1-2 ಹೂ ಇದ್ದರೆ ಅದರ ಆಸೆ ಪಡದೆ ಗಿಡಗಳನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಎತ್ತರ ಬೆಳೆದಿದ್ರೆ ತಲಭಾಗ್ಯವನ್ನು ಕಟ್ ಮಾಡಿ ಗಿಡವನ್ನು ಟ್ರಿಮ್ ಮಾಡಿ ಇಟ್ಕೊಳ್ಳಿ. ಖುಷಿಯಾಗಿ ಬೆಳೆಸ್ಕೊಳ್ಳೋಕ್ಕೆ ಇದು ಒಳ್ಳೆಯ ಅವಕಾಶ. ನೋಡಿ ಈ ಥರ ಎಲ್ಲ ಒಂದೊಂದು ಹೂವಿದ್ರೆ ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ ಈ ಥರ. ಹಾಗೆ ಇವತ್ತು ನಮ್ಮ ಎಲ್ಲ ಗಿಡಗಳಲ್ಲಿಯೂ ಕೂಡ ನಾವು ಈ ರೀತಿ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಹೂ ಬಿಟ್ಟು ಮುಗಿದ ಎಲ್ಲ ಕಡ್ಡಿಗಳನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಗಿಡ ಇದನ್ನೆಲ್ಲ ಒಣಗಿಸೋದಕ್ಕೆ ತನ್ನ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು. ಎಲ್ಲ ನಾವು ಹಾಕುವಂತಹ ಎಲ್ಲ ಪೋಷಕಾಂಶಗಳು ನಮಗೆ ಗಿಡ ಒಳ್ಳೆ ರೀತಿಯಲ್ಲಿ ಬೆಳೆದು ನಮಗೆ ಅನುಕೂಲ ಆಗೋಷ್ಟು ಹೂ ಬಿಡೋದಕ್ಕೆ ಮಾತ್ರ ಅದು ಬಳಕೆ ಆಗಬೇಕು ಅಂಥೇಳಿ ನಾನು ಎಲ್ಲ ಗಿಡದ ಎಲ್ಲ ಕಡ್ಡಿಗಳನ್ನು, ಹೂ ಬಿಟ್ಟು ಮುಗಿದಂತಹ ಎಲ್ಲ ಕಡ್ಡಿಗಳನ್ನು ನಾನು ತೆಗಿತಾಯಿದ್ದೀನಿ. 1-2 ಹೂವಿದ್ದರೆ ಅದನ್ನು ಕೂಡ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿ ಈ ರೀತಿ ದಾಸವಾಳ ಗಿಡ ಅಥವಾ ಗಣಗಿಲೆ ಗಿಡ ಈ ರೀತಿ ಹೂ ಬಿಟ್ಟು ಮುಗಿದ ಕಡ್ಡಿಗಳಿದ್ದರೆ, ಯಾವುದೇ ಹೂ ಬಿಡುವಂತಹ ಗಿಡಗಳಲ್ಲಿಯೂ ಕೂಡ ಹೂ ಬಿಟ್ಟು ಮುಗಿದಂತಹ ಹೂ ಗೊಂಚಲುಗಳಿರ್ಬೋದು, ಪುಷ್ಪಪಾತ್ರೆಗಳಿರ್ಬೋದು, ಏನೇ ಇದ್ದರೂ ಕೂಡ
ಕ್ಲೀನ್ ಮಾಡ್ಕೊಳ್ಳಿ ಗಾರ್ಡನ್ ಇರೋ ಅಂಥವ್ರು. ಆಗ ನಾವು ಒಳ್ಳೆ ಹೂವನ್ನು ಗಿಡವನ್ನು ನಾವು ಬೆಳವಣಿಗೆಯನ್ನು ಮೇಯ್ನಾಗಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಸ್ವಲ್ಪ ಅಂತೇಳಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಆದರೆ ಕೆಲಸ ಸ್ಟಾರ್ಟ್ ಮಾಡ್ತಾ ನಮ್ಗೆ ಇಡೀ ಪಾಟ್ಗಳನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಬೇಕಾಗಿ ಬಂತು. ನಾವು ಎಷ್ಟೇ ಕ್ಲೀನ್ ಮಾಡ್ಕೊಳ್ತೀವಿ, ಚೆನ್ನಾಗಿ ಇಟ್ಕೊಳ್ತೀವಿ ಅಂದರೂ ಕೂಡ ಮಣ್ಣು ಸೆತ್ತೆ ನೋಡಿ ಎಲ್ಲ ಇನ್ನೂ ಇಷ್ಟು ಆ ಪೈಪ್ ಸಂದಿಯಲ್ಲಿ ಸೇರಿಕೊಂಡಿತ್ತು. ಹಾಗಾಗಿ ಎಲ್ಲ ಪಾಟ್ಗಳನ್ನ ನಾವೀಗ ಕೆಳಗಡೆಗೆ ಹಿಂಗೆ ತೆಗೆದಿದ್ದೀನಿ. ಎಲ್ಲ ತೆಗೆದು ಕಳೆ ತೆಗೆದು ಸೋದಿಸಿ ಅಲ್ಲಿಗೀಗ ಜೋಡಿಸೋ ಅಂಥ ಕೆಲಸವನ್ನು ಈಗ ಮಾಡ್ತೇನೆ. ಎಷ್ಟೊಂದು ಕಸ ಇದೆ ನೋಡಿ ಫ್ರೆಂಡ್ಸ್. ಈಗೆಲ್ಲ ಕ್ಲೀನ್ ಮಾಡಿಕೊಂಡ್ರೇ ನಮಗೆ ಒಳ್ಳೆ ಗಿಡಗಳನ್ನು ಬೆಳೆಸೋದಕ್ಕಾಗೋದು. ಇಲ್ಲಾಂದರೆ ಇವೇ ಫಂಗಸ್ ಆಗಿ ಗಿಡಗಳು ಬೆಳೆಯೋಕ್ಕೆ ತುಂಬ ತೊಂದರೆ ಮಾಡ್ತವೆ. ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಒಂದು 6 ತಿಂಗಳಿಗೆ ವರ್ಷಕ್ಕೆ ಅಂತೇಳಿ ಆದ್ರೂ ನಾವು ಈ ರೀತಿ ನೀಟಾಗಿ ಫೈನ್ ಕ್ಲೀನ್ ಅಂತೇಳಿ ಮಾಡ್ಕೊಳ್ಳೋದು ಒಳ್ಳೆಯದು ಗಾರ್ಡನ್ನ. ಒಂದು ಸೈಡ್ ಕ್ಲೀನಿಂಗ್ ಇವತ್ತು ಅಷ್ಟೇ, ಪೂರ ಗಾರ್ಡನ್ ಪೂರ ಅಲ್ಲ. ಆ ಕಡೆ ಎಲ್ಲ ಸ್ವಲ್ಪ ಮಾಡಿದ್ದೀವಿ ಕ್ಲೀನಿಂಗ್ನ. ಒಂದೊಂದು ಸೈಡ್ ಆಗಿದೆ, ಇನ್ನೊಂದು ಅದೊಂದು 2 ಸೈಡ್ ಇದೆ. ಹಾಗೆ ಸಕ್ಯುಲೆಂಟ್ಸ್ ಇದೆ, ಅವನ್ನೆಲ್ಲ ದಿನ ಮಾಡಬೇಕು. ಕ್ಲೀನಿಂಗ್ ಆದ ನಂತರ ಎಲ್ಲ ಗಣಗಲೆ ಗಿಡಗಳನ್ನು ನಾವು ಅದೇ ಪ್ಲೇಸ್ಗೆ ಜೋಡಿಸ್ತಾ ಇದ್ದೀವಿ. ಇವೆಲ್ಲ ಕನಕಾಂಬರ ಕ್ಲೀನಿಂಗ್ ಆಗಿದೆ. ಹಾಗಾಗಿ ಆಯಾ ಜಾಗಗಳಿಗೆ ಆಯಾ ಗಿಡಗಳನ್ನು ನಾವೀಗ ಇಡ್ತಾಯಿದ್ದೀವಿ. ಕೆಲವೊಂದನ್ನು ಮಾತ್ರ ಪ್ಲೇಸ್ ಚೇಂಜ್ ಮಾಡಿದ್ವಿ, ಹೈಟ್ ಪ್ರಕಾರ ಚೇಂಜ್ ಮಾಡ್ಕೊಂಡ್ವಿ. ಇನ್ನೆಲ್ಲವನ್ನು ಅಲ್ಲಲ್ಲಿಗೆ ಜೋಡಿಸೋವಂಥ ಕೆಲಸ ಮಾಡ್ತಾಯಿದ್ದೀನಿ. ಇವು ಕೂಡ ಕನಕಾಂಬರ ಗಿಡಗಳು, ಇವೆಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ದೀನಿ. ಇವಾಗ ಎಲ್ಲವನ್ನು ಇಲ್ಲಿಗೆ ಇಡ್ತಾಯಿದ್ದೀನಿ. ಹಾಗೆ ಇವತ್ತು ಸುಮಾರು ಕೆಲಸವನ್ನು ಮಾಡಲಾಯಿತು. ಹಾಗೆ ಕ್ಲೀನ್ ಮಾಡಿ ಎತ್ತಿಡುವಾಗ ಜಾಗ ಸಾಲ್ಟೇಜು ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಜಾಗ ಬೇಕು, ಇದೆಲ್ಲ ಆಯಿತು. ಹಾಗೆ ಈ ರೀತಿಯ ಶೋ ಪ್ಲ್ಯಾಂಟ್ಸ್ಗಳನ್ನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಾಯಿತು. ಒಂದೊಂದು ಗಿಡ ಗಾರ್ಡನಿಗೆ ಬಂದರೆ ಸಾಕು, ಈ ರೀತಿ ತುಂಬ ಗಿಡ ಆಗುತ್ತೆ. ಈ ಗಿಡ ಬೆಳೆಸೋವಂಥ ಆಸೆ ಇರೋರು ಆರಾಮಾಗಿ ಬೆಳೆಸ್ಕೊಳ್ಬೋದು. ಇದು ಸ್ವಲ್ಪ ನೆರಳಲ್ಲೂ ಬೆಳೆಯುತ್ತೆ, ಬಿಸಿಲಲ್ಲೂ ಕೂಡ ಬೆಳೆಯುತ್ತೆ. ನೋಡಿ ಹೀಗೆ ಬುಷಿ ಆಗಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಗಿಡ ಅಂತ. ಇದು ಒಂದು ರೀತಿ ಸ್ಪೈಡರ್ ಪ್ಲ್ಯಾಂಟ್ ಥರ ಕಲರ್ ಹುಲ್ಲುಗಳನ್ನು ಹೊಂದಿದೆ. ನೋಡಿ ಎಷ್ಟೊಂದು ಕಲರ್ಸ್ ಇದೆ ಇದರಲ್ಲಿ. ಈ ಗಿಡ ಕೂಡ ಎಲ್ಲ ಗಿಡಗಳನ್ನು, ಇದರಲ್ಲಿದ್ದಂತಹ ಎಲ್ಲ ಗಿಡಗಳನ್ನು ನಾನು ಕ್ಲೀನ್ ಮಾಡಿ ಆಯಿತು. ಎಲ್ಲವನ್ನು ಕ್ಲೀನ್ ಮಾಡಿ ಅದಾದ್ರ ಜಾಗಗಳಿಗೆ ಸೇರಿಸ್ತಾ ಇದ್ದೀನಿ. ಇನ್ನೂ ಕೆಲವೊಂದೆಲ್ಲ ಕ್ಲೀನಿಂಗ್ ಆಗಿಲ್ಲ. ಈ ಕಡೆ ಲೈನ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಕ್ಲೀನ್ ಮಾಡೋಣ ಅಂಥೇಳಿ. ಗಾರ್ಡನ್ ಅಂದಮೇಲೆ ಹಿಂಗೆಲ್ಲ ಕ್ಲೀನ್ ಮಾಡಿದ್ರೇ ಕ್ಲೀನ್ ಆಗೋದು, ಇಲ್ಲಾಂದ್ರೆ ಎಲ್ಲ ಅಲ್ಲಲ್ಲೇ ಕೂತಿರ್ತವೆ. ಡ್ರೆಸ್ಸಿನ ಪ್ಲ್ಯಾಂಟ್ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಒಂದು ಗಿಡ ಇದ್ದರೆ ಸಾಕು. ಇದು ಕೂಡ ಕೆಳಗಡೆ ನೋಡಿ ಈ ರೀತಿ ಹೊಸ ಗಿಡಗಳು ಗಿಡದ ಪಕ್ಕನೇ ಬರ್ತವೆ, ಅಥವಾ ಇದರ ಕುಡಿ ಭಾಗವನ್ನು ನಾವು ಕಟ್ ಮಾಡಿದ್ರೆ ಸಾಕು, ಅಲ್ಲೇ ನಮಗೆ ಹೊಸ ಗಿಡ ಸಿಗ್ತವೆ. ಆದರೆ ಇದು ಕಲರ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಈ ಥರ ಒಳ್ಳೆ ಕಲರ್ ಇದ್ದರೆ ಡೆಕೋರೇಷನ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ರೀತಿ ವರಮಹಾಲಕ್ಷ್ಮಿ ಹಬ್ಬ ಬರೋಕ್ಕೂ ಮೊದಲೇ ನಮ್ಮ ಗಾರ್ಡನ್ ಕ್ಲೀನ್ ಆಗ್ತಾಯಿದೆ ಈ ಸಾರಿ. ಹಾಗೆ ಈ ಗಿಡವನ್ನು ಕ್ಲೀನ್ ಮಾಡ್ತಾ ಗೊತ್ತಾಯಿತು ಮಣ್ಣು ಸ್ವಲ್ಪ ಕಡಿಮೆ ಇದೆ, ಬೇರೆಲ್ಲ ಈಚೆ ಬಂದಿದೆ ಅಂತ. ಅದಕ್ಕೆ ಸ್ವಲ್ಪ ಮಣ್ಣನ್ನು ಕೂಡ ಆವಾಗಲೇ ಸೇರಿಸ್ತಾ ಇದ್ದೀನಿ. ಹೀಗೆ ಸೇರಿಸೋದ್ರಿಂದ ಬೇರುಗಳು ಹಾಳಾಗೋದಿಲ್ಲ, ಬೇರುಗಳೆಲ್ಲ ಮೇಲೇ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಮಣ್ಣು ಕೂಡ ಸೇರಿಸ್ತಾ ಇದಕ್ಕೆ. ಇದ್ರದ್ದು ಕ್ಲೀನಿಂಗ್ ಕೆಲಸ ಮುಗೀತು.